ಹಲೋ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಏಲಕ್ಕಿ ಬಾಳೆಹಣ್ಣು ನಾರು ತೋರಿಸ್ತಾ ಇದ್ದೀವಿ. ನೋಡ್ಬೋದು ಈ ನಾರುಗಳೆಲ್ಲ ಬೆಳೆಗೆ ಉಣಿದ್ದು 5 ಜನ ಎಲ್ಲ ಕೂಲಿಯವರು ಬಂದಿದ್ದರು. 1300 ನಾರು ಉಣಿದ್ದೀವಿ. ನೋಡ್ತಾ ಇರ್ಬೋದು. ಇದಕ್ಕೆಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಗುಣಿಗೂ 2 ಬಟ್ಲು ತಿಪ್ಪೆ ಗೊಬ್ಬರ ಎಲ್ಲ ಹಾಕಿದ್ದೀವಿ. ಎಲ್ಲ ಹಾಕಿ ತಿರ್ಗಾ ಮಣ್ಣೆಲ್ಲ ಇದು ಮಾಡಿ ತಿರ್ಗಾ ಆಮೇಲೆ ಗುಣಿ ತೋಡಿ ಎಲ್ಲ ಉಣಿದು ಫಸ್ಟು ಒಂದು 2-3 ದಿವಸದಿಂದ ಎಲ್ಲ ಗುಣಿಗಳಿಗೆಲ್ಲ ನೀರು ಸರಿಯಾಗಿ ಹಾಕಬೇಕು. ನೀರು ಚೆನ್ನಾಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಗುಣಿಗಳೆಲ್ಲ ತೇವ ಚೆನ್ನಾಗಿರುತ್ತೆ. ಆಮೇಲೆ ಗಿಡಗಳು ತಂದು ಉಣಬೇಕು. ಒಂದು ಗಿಡ ಬಂದು 20 ರೂಪಾಯಿ ಬಿದ್ದಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ಥರ ಎಲ್ಲ ನಡ್ಕೊಂಡೋಗಿ ಗುಣಿಗಳಿಗೆ ಒಂದೊಂದು ಗಿಡ ಇಕ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಆಮೇಲೆ ಕೂಲಿಯವರು ಬಂದೆಲ್ಲ ಉಣ್ಬಿಟ್ಟು ಹೋಗ್ತಾರೆ. ಎಲ್ಲ ಅಲ್ಲಿ ಕಡ್ಡಿಗಳ ಉಣ್ತಾ ಇದೆ. ಹೆಣ್ಣು ಡಿಫ್ರೆಂಟಾಗಿ ಉಣ್ತಾವೆ ನೋಡಿ. ಯಾವುದೋ ಪೈಪ್ ಎತ್ಕೊಂಡು ಯಾಕಣ್ಣ ಕಡ್ಡಿ ಎತ್ಕೊಂಡಿಲ್ಲ? ಕಡ್ಡಿಕ್ಕಿಂತ ಅಷ್ಟು ಇದೆ ಐತೆ. ಅದೈತಾ? ಕಡ್ಡಿಯಲ್ಲಿ ಅಗಲ ಬರಲ್ಲ. ಹಾಂ, ಇದರಲ್ಲಿ ಚೆನ್ನಾಗಿ ಬರ್ತದೆ. ವೇಸ್ಟ್ ಅಂತ ಗುಜರಿಗೆ ಹಾಕೋ ಪೈಪನ್ನ ಎತ್ಕೊಂಡಿದ್ದೀರಾ? ಅದನ್ನು ಮರುಬಳಕೆ ಮಾಡೋದು. ಹಾಂ ಹಾಂ, ಹಿಂಗೆ ಯಾವುದು ವೇಸ್ಟ್ ಆಗಲ್ಲ, ಅದನ್ನು ಬಳಸ್ಕೊಬೋದು. ಹಾಂ, ಮತ್ತು ಯೂಸ್ ಮಾಡ್ಬೋದು. ಹಾಂ ಹಾಂ. ಕಡ್ಡಿ ಆಗಾದರೆ ಕಷ್ಟ. ಕಡ್ಡಿ ಆಗಾದ್ರೆ ಕಷ್ಟ. ಅದು ಮೆತ್ಕೊಂತ ಇದು ಚೆನ್ನಾಗಿ ಬರ್ತದೆ. ಆಚೆ ಬರ್ತದೆ. ಕೈ ನೋವು ಬರಲ್ಲ, ಏನು ಬರಲ್ಲ. ನೋಡ್ಬೋದು, ಈ ಥರ ಎಲ್ಲ ನೀರು ಬಿಟ್ಟಿದ್ದೀವಿ ಡ್ರಿಪ್ಪಲ್ಲಿ. ಗಿಡ ಎಲ್ಲಿ ದೊಡ್ಡದಾಗುತ್ತೋ ಆಗ ಪಾರ್ಟ್ 2 ವೀಡಿಯೋ ಮಾಡ್ತೀವಿ. ತಿರುಗಿ ಏಲಕ್ಕಿ ಬಾಳೆಹಣ್ಣು ಗೊನೆ ತಳೆದಾಗ ಅದು ಪಾರ್ಟ್ 3 ವೀಡಿಯೋ ಮಾಡ್ತೀವಿ. ಅದರಲ್ಲಿ ನಿಮಗೆ ಮಾಹಿತಿ ಎಷ್ಟು ಯಾವ ರೇಟಿಗೆ ಹೋಯಿತು ಏಲಕ್ಕಿ ಬಾಳೆಹಣ್ಣು ಅವೆಲ್ಲ ಮಾಹಿತಿ ಕೊಡ್ತೀವಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಗಾಯ್ಸ್.